ಆಹಾಹಾ, ಈಗ ನಿನ್ ಮುಖದಲ್ಲಿ ಮಹಾಲಕ್ಷ್ಮಿ ಕಳೆ ಬಂದಿದೆ ಕಣೆ. ಹೌದಾ? ಹಾಗಿದ್ರೆ ಇಷ್ಟ ದಿನ ಏನಾಗಿತ್ತು? ಇಷ್ಟು ದಿನ ನಿನ್ ನಾರಾಯಣ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಮಂಕಾಗಿದ್ದೆ. ಈಗ ಒಂದೊಂದೇ ಸರಿ ಹೋಗುತ್ತೆ, ನೋಡ್ತಾ ಇರು. ಹೌದಾ? ಅದ್ ಹೇಗ್ ಹೇಳ್ತೀಯಮ್ಮ? ಈಗ ನಾನು ನಿನಗೋಸ್ಕರನೇ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿರೋದು ಕಣೆ. ಜ್ಯೋತಿಷ್ಯರ ಹತ್ರ ಕೇಳಿದಕ್ಕೆ ನಿನ್ನ ಮತ್ತೆ ಸೂರ್ಯನ ಜಾತಕದ ಪ್ರಕಾರ ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ಅದಕ್ಕೆ ಈ ವಿಚಾರನ ಯಾರಿಗೂ ಹೇಳ್ದೆ ಎಲ್ರಿಗೂ ಸುಮ್ನೆ ಪೂಜೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದಮ್ಮ? ಕಣೆ, ನಾನು ದೇವರಾಜ್ ಅವರಿಗೆ ಕಷಾಯ ಕೊಡೋದಿದೆ, ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ನೀನು ನಿಂದೇನಾದ್ರೂ ಕೆಲಸ ಇದ್ರೆ ಮುಗಿಸ್ಕೊಂಡ್ಬಿಡು. ಅಮ್ಮ ಜಗದಾಂಬೆ, ಇನ್ನು ನನ್ನ ಸೂರ್ಯನ ನಡುವೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನೀನೇ ನೋಡ್ಕೊಳಮ್ಮ. ಈ ಮನೆ ಮೇಲೆ ಸಾಕಷ್ಟು ಕರುಣೆ ತೋರಿಸಿದ್ಯಾ. ಇವತ್ತು ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀವಿ. ಯಾವ ಕೆಟ್ಟ ದೃಷ್ಟಿನೂ ನಮ್ಮ ಮೇಲೆ ಬೀಳ್ದಿರೋ ಹಾಗೆ ನೀನೇ ನೋಡ್ಕೊಳಮ್ಮ. ಮನೋಜವಂ ಮಾರುತಿ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾಜ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಯಾಕ್ರಪ್ಪ ಮಂತ್ರನೇ ಹೇಳ್ತಾ ಇಲ್ಲ? ಬರಲ್ಲಣ್ಣ ನಮ್ಗೆ. ಹಿಂದೂಗಳಾಗಿ ಹುಟ್ಟಿದ್ಮೇಲೆ 4 ಮಂತ್ರ ಕಲಿಬೇಕ್ರಪ್ಪ. ಅಣ್ಣ ಮತ್ತೆ ಅಕ್ಕ ಸಿಗ್ಲಿಲ್ಲ ಅಂದ್ರೆ ವೇದ ಕ್ಲಾಸ್ ಸೇರ್ಕೊಂಡ್ಬಿಡ್ತೀವಣ್ಣ. ಗುಡ್. ಹಾಗೆ ಹೋಮ ಹವನ ಯಜ್ಞ ಎಲ್ಲ ಕಲ್ತ್ಕೊಳ್ರು. 4 ವೇದಗಳ ಪ್ರಾವೀಣ್ಯತೆ ಪಡೆದು ವೇದ ಬ್ರಹ್ಮ ಅಂತ ಬಿರುದು ತಗೊಳ್ಳಿ. ಅಣ್ಣ, ನೀ ತುಂಬಾ ದೂರದ ಯೋಚನೆ ಮಾಡ್ತಾ ಇದೀಯಾ. ಇದೆಲ್ಲ ನಮ್ ಕೈಲಾಗುತ್ತಾ? ತಗದ್ ಬಿಟ್ಟ ಅಂದ್ರೆ ಒಂದು ಲೈನ್ ಮಂತ್ರ ಹೇಳಕ್ ಬರಲ್ಲ. ಥು, ನಿಮ್ಮ ಯೋಗ್ಯತೆಗೆ ವೇದ ಕಲಿತಾರಂತೆ. ಅಪ್ಪ ಮಾರುತಿರಾಯ, ಆಂಜನೇಯ, ವಾಯುಪುತ್ರ ಹೇಗೆ ರಾಮನಿಗೆ ಸೀತೆಯನ್ನು ಹುಡುಕೊಟ್ರೋ ಅದೇ ತರ ನನ್ನ ಗೀತನ್ನ ನನಗೆ ಹುಡ್ಕೊಡ್ರಪ್ಪ. ನಾನು ನಿನ್ನ ಭಕ್ತ, ನೀನು ರಾಮನ ಭಕ್ತ. ಅದಕ್ಕೆ ನಾನು ಮೊದಲು ರಾಮ್ಪುರಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪ ಭಗವಂತ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಪ್ಪ. ಜೈ ಶ್ರೀರಾಮ್. ಜಯ ಆಂಜನೇಯ. ಗುಡ್, ವೆರಿ ಗುಡ್. ರೆಡ್ ಅಂಡ್ ವೈಟ್, ರೆಡಿ ಟು ಫೈಟ್. ಅಪ್ಪ ಭಗವಂತ ಕಾಪಾಡಪ್ಪ. ಏಯ್, ಗನ್ಗಳೆಲ್ಲ ಲೋಡ್ ಆಗಿದ್ಯಾನೋ? ಗನ್ನು ಟೂಲ್ಸ್ ಎಲ್ಲ ಗಾಡಿ ಲೋಡ್ ಆಗಿದೆ ಅಣ್ಣ. ಮತ್ತಿನ್ನೇನಕ್ರ ವೇಟಿಂಗು? ನಡೀರಿ ಹೋಗೋಣ. ಜೈ ಭಾರತ್ ಬಂದ್. ಏಯ್, ಕೋರಸ್ ಕೊಡ್ಬೇಕು ಅಂತ ಏನೇನೋ ಹೇಳಿದ್ರೆ ಗಂಧದ ಕಡ್ಡಿ ತಗೊಂಡು ಏಟು ಬಿಡ್ತೀನಿ. ನಡೀರಿ ಹೋಗೋಣ. ಅಜ್ಜಿ, ಅಜ್ಜಿ, ಅಜ್ಜಿ ಹೊತ್ತಾಗ್ತಿದೆ ಅಜ್ಜಿ, ಸ್ವಲ್ಪ ಬೇಗ ಬನ್ನಿ. ಅಯ್ಯೋ, ಬಂದೇ ಇರೋ, ಸ್ವಲ್ಪ ಕೆಲಸ ಇದೆ, ಬಂದೇ ಇರೋ. ಹೋ 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 ಹೋ, ದೇವಸ್ಥಾನಕ್ಕೆ ಹೋಗಕ್ಕಾಗ್ಲೇ ಎಲ್ಲ ತಯಾರಾಗ್ಬಿಟ್ಟಿದ್ದೀರಾ? ಹ್ಞೂ ಅಪ್ಪ, ಈಗಾಗಲೇ ಲೇಟ್ ಆಗ್ಬಿಟ್ಟಿದೆಯಲ್ಲ. ಮಾವ, ನೀವೆಲ್ಲರೂ ಬನ್ನಿ, ಚೆನ್ನಾಗಿರತ್ತೆ. ಇನ್ನೂ ಟೈಮ್ ಇದೆ. ಇಲ್ಲಮ್ಮ, ನೀನ್ ನನ್ಗೆ ಇಷ್ಟೊಂದು ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲಾರ್ಗೂ ವಿಷಯ ಗೊತ್ತು. ಇವತ್ತು ಅಪ್ಪ ಬರ್ತಾ ಇದ್ದಾರೆ. ನೆನ್ನೆ ಫೋನ್ ಮಾಡಿ 11 ಗಂಟೆಗೆ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ನೋಡು, ನಾನು ಸುಮಾರು ದಿನ ಫಾರಿನ್ಗೆ ಹೋದಾಗ ಅಪ್ಪ ಹೇಗ್ ನನ್ಗೋಸ್ಕರ ಕುತೂಹಲದಿಂದ ಕಾಯ್ತಿದ್ರೋ, ನಾನು ಹಾಗೆ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಇಷ್ಟು ದಿನ ಆದ್ಮೇಲೆ ಅಪ್ಪ ಮನೆಗೆ ಬರ್ತಿದಾರಲ್ಲ, ಅದಕ್ಕೋಸ್ಕರ ನಮ್ಮ ಅರ್ಥ ಮಾಡ್ಕೊ. ಅದು ಅಲ್ಲದೆ ಎಲೆಕ್ಷನ್ ವಿಷಯನೂ ಸಾಕಷ್ಟು ಮಾತಾಡೋದಿದೆ. ರಘುವೀರ್ ಕೂಡ ಜೊತೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇಲ್ಲೇ ಉಳ್ಕೋಬೇಕಾದಂತ ಪರಿಸ್ಥಿತಿ ಬಂದಿದೆ.